ಇದು SB ಟೈಮ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ಬ್ರೇಕಿಂಗ್ ನ್ಯೂಸ್. ಕುರಿ ಕಳ್ಳತನ ಪ್ರಕರಣ ನಗರದಲ್ಲಿ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಪ್ರತಿಕ್ರಿಯೆ. ಕುರಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡು ಪ್ರತ್ಯೇಕ ಪ್ರಕರಣಗಳನ್ನು ಭೇದಿಸಿದ ಕಲಬುರಗಿ ಜಿಲ್ಲೆ ಶಹಾಬಾದ್ ಠಾಣೆ ಪೊಲೀಸರು ಇಬ್ಬರು ಕಳ್ಳರನ್ನ ಬಂಧಿಸಿದ್ದಾರೆ. ಶಂಕರ್ ಹಾಗೂ ದೇವಪ್ಪ ಬಂಧಿತ ಕುರಿಗಳ್ಳರಾಗಿದ್ದು, ಬಂಧಿತರಿಂದ ಒಟ್ಟು 8 ಕುರಿಗಳು ಹಾಗೂ 2,06,000 ರೂಪಾಯಿ ಮೌಲ್ಯದ ಸ್ವತ್ತು ಜಪ್ತಿ ಮಾಡಲಾಗಿದೆ. ಈ ಇಬ್ಬರ ವಿರುದ್ಧ ಯಾದಗಿರಿ, ಕಲಬುರಗಿ ಸೇರಿದಂತೆ ಇತರ ಕಡೆಗಳಲ್ಲಿ ಕುರಿಗಳ ಕಳ್ಳತನ ಪ್ರಕರಣ ದಾಖಲಾಗಿದೆ ಎಂದು ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಇಂದು ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನೆಲ್. ನಮ್ಮ ಚಾನೆಲ್ ಅನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ, ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 26 ಅಕ್ಟೋಬರ್ 2024 ರಂದು ಹಳೆ ಶಹಾಬಾದ್ನಲ್ಲಿ ಶಿವರಾಯ ತಂದೆ ಆಜಪ್ಪ ಹುಬ್ಬಳ್ಳಿ ಅವರ ಮನೆ ಮುಂದುಗಡೆ 30 ಕುರಿಗಳು ಮತ್ತು 10 ಕುರಿಮರಿಗಳನ್ನು ಯಾರೋ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ಒಂದು ದೂರು ಬಂದಿದ ಮೇಲೆ ಒಂದು ಶಹಾಬಾದ್ ಪೊಲೀಸ್ ಠಾಣೆಯಲ್ಲಿ 111/2024 ಕುರಿ ಕಳ್ಳತನ ಕೇಸು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ತದನಂತರ ಮತ್ತೆ 28 ಜನವರಿ 2025 ರಂದು ಮಾಲ್ಗತ್ತಿ ಗ್ರಾಮದ ನಾಗರಾಜ್ ತಂದೆ ಶಾಂತಪ್ಪ ಇವರ ಹೊಲದಲ್ಲಿ ಮನೆ ಮುಂದೆ ಕಟ್ಟಿದ್ದ 12 ಕುರಿಗಳನ್ನು 6 ಹೋತಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ಇನ್ನೊಂದು ಪ್ರಕರಣ ಶಹಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ. ಈ ಎರಡು ಪ್ರಕರಣಗಳಲ್ಲಿ ಆರೋಪಿತರನ್ನು ಪತ್ತೆ ಮಾಡಲಿಕ್ಕೆ ಡಿವೈಎಸ್ಪಿ ಶಹಾಬಾದ್ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಟರಾಜ್ ಲಾಡೆ PA ಶಹಾಬಾದ್ ಮತ್ತು ಶ್ಯಾಮರಾಯ್ PSI ಶಹಾಬಾದ್, ಮಲ್ಲಿಕಾರ್ಜುನ್ ASI, ಸಿಬ್ಬಂದಿ ಆಗಿರುವಂತಹ ದೊಡ್ಡಪ್ಪ, HC 32, ನಾಗೇಂದ್ರ, ಬಸವರಾಜ್, ಸಂತೋಷ್, ಹುಸೇನ್ ಬಾಷಾ ಅವರು ತಂಡವನ್ನು ರಚನೆ ಮಾಡಿದ್ದು ಇರುತ್ತದೆ. ಈ ಎರಡು ಪ್ರಕರಣಗಳಲ್ಲಿ ಮೇಜರ್ ಈ ಕುರಿಗಳನ್ನು ಕಳ್ಳತನ ಮಾಡಿರುವಂತಹ ಟೋಟಲ್ 3 ಜನ ಆರೋಪಿತರಿದ್ದಾರೆ. ಈ 3 ಜನ ಆರೋಪಿತರಲ್ಲಿ ಇಬ್ಬರು ಆರೋಪಿತರನ್ನು ಶಂಕರ್ ತಂದೆ ಮಲ್ಲು ಅಲಿಯಾಸ್ KMR ರಾಥೋಡ್ ಅಂತ ಯಾದಗಿರಿ ಕುರುಕಂಬ ತಾಂಡಾದವರು ಮತ್ತು ಎರಡನೇ ಆರೋಪಿಯಾಗಿರುವಂತಹ ದೇವಪ್ಪ ತಂದೆ ಸಾಯಿಬನ್ನ ಗಾಳೆಪ್ಪ ಓರಂಚಿ ತಾಂಡಾದವರಿಗೆ ವಶಪಡಿಸಿಕೊಂಡು ಅವರನ್ನು ವಿಚಾರಣೆ ಮಾಡಿ ಅವರ ಕಡೆಯಿಂದ ನಾವು ಮೊದಲನೇ ಪ್ರಕರಣದಲ್ಲಿ ಹಳೆ ಶಹಾಬಾದಲ್ಲಿ ಏನು ಪ್ರಕರಣ ಆಗಿರುತ್ತದೋ ಅದರಲ್ಲಿ 8 ಕುರಿಮರಿಗಳನ್ನು ಅಂದಾಜು 40,000 ರೂಪೀಸ್ ಮತ್ತು ಕ್ಯಾಶ್ 1,55,000 ರೂಪೀಸ್, ಟೋಟಲ್ 1,95,000 ಬೆಲೆ ಇರುವಂತಹ ಪ್ರಾಪರ್ಟಿಯನ್ನು ರಿಕವರಿ ಮಾಡಲಾಗಿದೆ. ಮತ್ತು ಎರಡನೇ ಕೇಸಲ್ಲಿ ಟೋಟಲ್ 81,000 ರೂಪೀಸ್ ಕ್ಯಾಶ್ ಅನ್ನು ರಿಕವರಿ ಮಾಡಲಾಗಿದೆ. ಅದರ ಜೊತೆ ನಾವು ಈ ಏನು ಅಫೆನ್ಸ್ ಬಳಸಲಿಕ್ಕೆ ಯೂಸ್ ಮಾಡಿರುವಂತಹ ಒಂದು ಟಾಟಾ ಗೂಡ್ಸ್ ವಾಹನವನ್ನು ನಾವು ಇದರಲ್ಲಿ ಸೀಸ್ ಮಾಡಲಾಗಿದೆ. ಒಟ್ಟು ಟೋಟಲ್ 2,76,000 ರೂಪೀಸ್ ಪ್ರಾಪರ್ಟಿಯನ್ನು ಈ ಎರಡು ಪ್ರಕರಣಗಳಲ್ಲಿ ನಾವು ರಿಕವರಿ ಮಾಡಲಾಗಿದೆ. ಆಮೇಲೆ ಇದರಲ್ಲಿ MO ನೋಡಿದರೆ ಅವರು ಮೇಜರ್ ಈ ಆರೋಪಿತರು ಯಾರಿದ್ದಾರೆ, ಈ 3 ಜನ ಆರೋಪಿತರು ಯಾದಗಿರಿ ಜಿಲ್ಲೆಗೆ ಸೇರಿದವರಾಗಿದ್ದಾರೆ. ಇವರು ನಾರ್ಮಲ್ ಅಫೆನ್ಸ್ ಮಾಡೋಕ್ಕಿಂತ ಮುಂಚೆ ಅವರು ಸ್ವಲ್ಪ ಏರಿಯಾ ರೆಕ್ಕಿ ಮಾಡ್ತಾರೆ. ಈ ಮೇಯ್ನ್ ಅವರು ಅಫೆನ್ಸ್ ಮಾಡೋ ಜಾಗವನ್ನು ರೋಡ್ ಸೈಡ್ ಸೆಲೆಕ್ಟ್ ಮಾಡ್ಕೊಳ್ತಾರೆ. ರೋಡ್ ಸೈಡ್ ಹತ್ತಿರ ಇರುವಂತಹ ಜಾಗದಲ್ಲಿ ಯಾರಾದರೂ ಕುರಿಗಳನ್ನು ಕಟ್ಟಿದ್ರೆ, ಅಂದರೆ ಕುರಿಗಳನ್ನಿದ್ರೆ ಮತ್ತು ಆ ಓನರ್ ಮಾಲೀಕ ಇಲ್ಲ ಅಥವಾ ಮಾಲೀಕ ಸ್ವಲ್ಪ ರೆಸ್ಟಲ್ಲಿ ಇದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಏರಿಯಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಕುರಿಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಆ ಕುರಿಗಳನ್ನು ಅವರು ಟಾಟಾ ಗೂಡ್ಸ್ ವಾಹನ ಮುಖಾಂತರ ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಟ್ರಾನ್ಸ್ಪೋರ್ಟ್ ಮಾಡಿದ ಮೇಲೆ ಯಾದಗಿರಿ ಜಿಲ್ಲೆಯಲ್ಲಿ ಕೆಲವೊಂದು ಪ್ಲೇಸಸ್ ಕಡೆ ಈ ಕಳ್ಳತನ ಮಾಡಿರುವಂತಹ ಕುರಿಗಳನ್ನು ಅವರು ಒಂದು ಜಾಗದಲ್ಲಿ ಇಡ್ತಾರೆ. ಅದರಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ದೊಡ್ಡಪ್ಪ ಅನ್ನೋ ಆರೋಪಿಗೆ ಕೊಟ್ಟಿರ್ತಾರೆ. ಅವರು ಕುರಿಗಳು ನೋಡ್ತಾ ಇದ್ದಾಗ ಅವರು ಈ ಎಲ್ಲೆಲ್ಲಿ ಸಂತೆ ನಡೆಯುತ್ತೆ ಅನ್ನೋ ಸೆಲೆಕ್ಟ್ ಮಾಡಿಕೊಂಡು ಸ್ಪ್ಲಿಟ್ ಮಾಡಿಕೊಂಡು ಕೆಲವೊಂದು ಕುರಿಗಳನ್ನು ಒಂದು ಸಂತೆಯಲ್ಲಿ ಮಾರಾಟ ಮಾಡ್ತಾರೋ, ಕೆಲವೊಂದು ಕುರಿಗಳನ್ನು ಬೇರೆ ಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ಈ ತರಹ ಆಂಧ್ರ, ತೆಲಂಗಾಣ, ಯಾದಗಿರಿ, ರಾಯಚೂರು ಈ
ಇಂತಿಂಥ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಸಂತೆ ನಡೆಯುತ್ತೋ ಆ ಸಂತೆಗಳೆಲ್ಲ ಈ ಕುರಿಗಳನ್ನು ಮಾರಾಟ ಮಾಡಿ ದುಡ್ಡು ತಗೊಂಡು ಬಂದಿರ್ತಾರೆ. ಸೊ ಇವ್ರ ಮೇಲೇನು ಈ ಹಿಂದೆ ಈ ಆಂಧ್ರ, ತೆಲಂಗಾಣ, ಯಾದಗಿರಿ ಇದರಲ್ಲಿನೂ ಇವರು ಅಲ್ಲಿನೂ ಕುರಿ ಕಳ್ಳತನ ಪ್ರಕರಣಗಳಲ್ಲಿ ಇವರು ಆರೋಪಿತರಾಗಿದ್ದಾರೆ. ಸೊ ಟೋಟಲ್ 2,76,000 ಮತ್ತು ಪ್ರಾಪರ್ಟಿ ರಿಕವರಿ ಮಾಡಿ 2 ಕುರಿ ಕಳ್ಳತನ ಕೇಸಸ್ ಅನ್ನು ಡಿಟೆಕ್ಟ್ ಮಾಡಿದ್ದಕ್ಕೆ ನಾನು ಶಹಾಬಾದ್ DYSP, PI ನಟರಾಜ್ ಲಾಡೆ ಮತ್ತು PSI ಶ್ಯಾಮರಾವ್ ಮತ್ತು ಅವರ ಎಂಟೈರ್ ಟೀಮ್ಗೂ ನಾನು ಮತ್ತು ನಮ್ಮ ಅಡಿಷನಲ್ SP ಮೇಘನನ್ ಅವರು ಈ ಅಭಿನಂದನೆ ಸಲ್ಲಿಸುತ್ತೇವೆ. ಇಲ್ಲ, ಇದು ಬರೀ ಕಳ್ಳತನ ಪ್ರಕರಣ ಆಗಿದೆ. ಈಗ ಅವ್ರಿಗೂ ಒಂದು ವಿಶೇಷ ಸ್ಕಿಲ್ ಏನಂದ್ರೆ, ಅವರು ಕಳ್ಳತನ ಮಾಡ್ಕೊಂಡು ಬೇಕಾದ್ರೆ ಅವರು ಯಾವುದೇ ತರ ಸೌಂಡ್ ಮಾಡಲಾರಂತ ರೀತಿಯಲ್ಲಿ ಅವರು ಆ ಕುರಿಗಳನ್ನ ಪಿಕ್ ಮಾಡಿಕೊಂಡು ಗಾಡಿಯಲ್ಲಿ ಹಾಕ್ತಾ ಇದ್ದಾರೆ. ಅದನ್ನು ನಮಗೂ ಡೌಟ್ ಬಂದಿದೆ. ಬಟ್ ಅವ್ರು ಅಷ್ಟೊಂದು ಅಂದ್ರೆ ಅಷ್ಟೊಂದು ಸ್ಕಿಲ್ ಇದೆ ಅವ್ರಿಗೆ, ಯಾವುದೇ ರೀತಿಯ ಸೌಂಡ್ ಮಾಡಲಾರ್ದೆ ಅವರು ಕಳ್ಳತನ ಮಾಡ್ಕೊಂಡು ಹೋಗ್ತಿದ್ದಾರೆ. ನಂಬರ್ ಆಫ್ ಕೇಸಸ್ ಅಂತೂ ಗೊತ್ತಾಗ್ಲಿಲ್ಲ. ಬಟ್ ಅವ್ರ ಮೇಲೆ ಆಂಧ್ರದಲ್ಲಿನೂ, ತೆಲಂಗಾಣದಲ್ಲೂ, ಯಾದಗಿರಿಯಲ್ಲಿನೂ ಕಳ್ಳತನ ಇದೆ. ಮತ್ತು ಇನ್ನೂ ಬೇರೆ ಕಡೆ ಎಲ್ಲಿದೆ ಅಂತ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ನಮ್ಗೆ ಇರೋ ಮಾತಾಡ ಕುರಿ ಕಳ್ಳತನ ಮಾಡ್ತಿದ್ರು. ಅದು ಇನ್ನೂ ನಾವು ತಿಳ್ಕೊಬೇಕಾಗುತ್ತೆ. ಬಟ್ ಟೆಕ್ನಿಕಲ್ ಲಾಸ್ಟ್ ಕೇಸ್, ಓಲ್ಡೆಸ್ಟ್ ಕೇಸ್ ಅಂದ್ರೆ ಸರ್ ಇದು 10ರಿಂದ 12 ವರ್ಷದಿಂದ ಮಾಡ್ತಾರೆ ಸರ್. 10 years ಇಂದ ಇವರು ಇದರಲ್ಲಿ ಭಾಗಿಯಾಗಿದ್ರು. ಅಂದ್ರೆ ನಾವು ಈಗ ಅಲ್ಲೇ MOB ಲೆಕ್ಕದಲ್ಲೇ ಹೋಗೋದು ಅಷ್ಟೇ. ನಾವು ಜನರಲ್ ಆಗಿ ಎಂಟೈರ್ ಈಗ ಕುರಿ ಕಳ್ಳತನ ಮಾಡೋರು ಎಷ್ಟು ಜನ ಇದ್ದಾರೋ, ಯಾರು ಇದ್ದಾರೆ ಅಂತ ಎಲ್ಲಾರನ್ನೂ ವೆರಿಫೈ ಮಾಡ್ತಾ ಹೋದಾಗ ಇವ್ರ ಮೇಲೆ ಇವರು ನಮಗೆ ಮ್ಯಾಚ್ ಆಯಿತು ಈ ಕಳ್ಳತನ ಪ್ರಕರಣ. ಈಗ ನಮ್ಮ ಜಿಲ್ಲೆಯಲ್ಲಿ ಅಂತೂ ಮಾತ್ರ ಸದ್ಯಕ್ಕೆ ಈ 2 ಕೇಸಸ್ ಅಲ್ಲಿ ಅವ್ರು ಭಾಗಿಯಾಗಿದ್ರು. ಅದು ವೆರಿಫೈ ಮಾಡಿದ್ವಿ, ವೆರಿಫೈ ಮಾಡ್ತಾ ಇದ್ವಿ. ಸದ್ಯಕ್ಕೆ ಇನ್ನೂ ನಮ್ಗೆ ಅವ್ರ ಜೊತೆ ಮ್ಯಾಚ್ ಆಗಲಿಲ್ಲ. ಸಂತೆಯಲ್ಲಿ ಮಾರಾಟ ಮಾಡ್ತಿದ್ರು. ಬಟ್ ನಾವೇ ಕುರಿಗಳನ್ನ ರೈಸ್ ಮಾಡಿದ್ವಿ ಅನ್ನೋ ರೀತಿಯಲ್ಲಿ ಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ಇಲ್ಲ, ಆ ಥರ ಏನಿಲ್ಲ. ಸಂತೆ ಅಷ್ಟೇ, ವೀಕ್ಲಿ ಸಂತೆ. ಎಲ್ಲಿ ನಮಗೆ ವೀಕ್ಲಿ ಸಂತೆ ನಡೆಯುತ್ತೋ ಅದು ಅವ್ರಿಗೆ ಎಲ್ಲೆಲ್ಲಿ ಅನುಕೂಲವಾಗುತ್ತೋ ಅಲ್ಲಿ ಮಾರಾಟ ಮಾಡ್ತಾ ಬಂದಿದ್ದಾರೆ. ಇಲ್ಲ, ಆ ಥರ ಏನು ಕೇಳಿಲ್ಲ. ಅವರಿದ್ರೆ ಮಾರಾಟ ಮಾಡಕ್ ಆಗ್ತಾ ಇರ್ಲಿಲ್ಲ ಇವ್ರಿಗೆ. ಅದಿನ್ನೂ ಟೋಟಲ್ ಡೀಟೇಲ್ಸ್ ತೆಗಿಬೇಕಾಗುತ್ತೆ. ಬಟ್ ಅವ್ರು ಒಪ್ಕೊಂಡಿದ್ದು ಬೇರೆ ಬೇರೆ ಕಳ್ತನ ಮಾಡಿದ್ರು ಅಂತ ಕೇಸಸ್ ನಾವು ತಗೊಳಕ್ ಹೇಳಿದ್ದೀನಿ. ಎಲ್ಲೆಲ್ಲಿ ಕೇಸಸ್ ಆಗಿದ್ರು, ಇನ್ನೂ ಬೇರೆ ಕಡೆ ಏನಾದ್ರು ಕೇಸಸ್ ಕಳ್ಳತನ ಮಾಡಿ ಇನ್ನೂ ಕೇಸಸ್ ಏನಾದ್ರು ಆಗಿಲ್ಲ ಅನ್ನೋದು ನಾವು ಈಗ ಫರ್ದರ್ ಅವರೆಲ್ಲ ಕಮ್ಯುನಿಕೇಟ್ ಮಾಡಿದ್ವಿ. ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನೆಲ್. ಈ ಚಾನೆಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ.